ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ತಿಳಿಯೋಣ. ವೃಶ್ಚಿಕ ರಾಶಿ ಸಂಜಾತರಲ್ಲಿ ವಿಶಾಖ ಹಾಗೂ ಜ್ಯೇಷ್ಠ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳುಂಟು. ಅನುರಾಧ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಅನುರಾಧ ನಕ್ಷತ್ರ ಸಂಜಾತರಿಗೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ತಿಸ್ರಗಳು ಅತಿ ಹೆಚ್ಚಾಗಿ ಈ ತಿಂಗಳಲ್ಲಿ ಬಾಧಿಸಬಹುದು. ಇನ್ನು ಉಳಿದ 3 ನಕ್ಷತ್ರಗಳಿಗೂ ಸೇರಿದಂತೆ ಆರ್ಥಿಕವಾಗಿ ಇರುವಂತಹ ಅಸಮತೋಲನ ಹಾಗೂ ನಿಮ್ಮ ಅತಿ ಹೆಚ್ಚಿನ ಕಮಿಟ್ಮೆಂಟ್ಗಳೇನಿದೆ ಇದರಿಂದಾಗಿ ನೀವು ಮತ್ತೆ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು. ಕೈ ಸಾಲ ತೆಗೆದುಕೊಳ್ಳುವುದಾಗಲಿ, ಹಣಕಾಸು ಸಂಸ್ಥೆಗಳ ನೆರವಾಗಲಿ, ಇಲ್ಲವಾದಲ್ಲಿ ಆಸ್ತಿ ಅಥವಾ ಒಡವೆಗಳನ್ನು ಅಡಮಾನ ಇರುವಂತಹ ಪರಿಸ್ಥಿತಿಗಳು ಸಹಿತ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿ ಸಂಜಾತರನ್ನು ಬಾಧಿಸಲಿದೆ. ಈ ಒಂದು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ನಿಮಗೆ ತೀವ್ರವಾದಂತಹ ಮಾನಸಿಕ ಅಶಾಂತಿ, ಚಿಂತೆ, ದುಗುಡ ಹಾಗೂ ಆತಂಕದ ಪರಿಸ್ಥಿತಿಗಳು ಹೆಚ್ಚಾಗಿ ಫೆಬ್ರವರಿ ತಿಂಗಳಲ್ಲಿ ಕಾಡಲಿದೆ. ಮತ್ತೊಂದು ಮುಖ್ಯವಾದಂತಹ ವಿಚಾರವೇನೆಂದರೆ, ನೀವು ಯಾರಿಂದ ಒಂದು ಹಣಕಾಸಿನ ಸಹಾಯವನ್ನು ನಿರೀಕ್ಷಿಸಿರುತ್ತೀರಾ ಅಥವಾ ಹಣಕಾಸಿನ ಸಹಾಯವನ್ನು ಕೇಳಿರುತ್ತೀರಾ, ಅಂಥವರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯವು ಲಭ್ಯವಾಗಬಹುದು. ಯಾರಿಂದ ನೀವು ಹಣಕಾಸಿನ ಸಹಾಯವನ್ನು ನಿರೀಕ್ಷಿಸಿರುತ್ತೀರಾ ಅಥವಾ ಕೇಳಿರುತ್ತೀರಾ ಅವರಿಂದ ನಿಮಗೆ ಸಹಾಯ ಸಿಗಲಾರದು. ಯಾವಾಗ ನೀವು ಒಬ್ಬರನ್ನು ನಂಬಿಕೊಂಡು ಅವರಿಂದ ನನಗೆ ಹಣಕಾಸಿನ ನೆರವು ಸಿಗಲಿದೆ, ಇದರಿಂದಾಗಿ ನಾನು ನನ್ನ ಬದ್ಧತೆಯನ್ನು ಪೂರೈಸಿಕೊಳ್ಳಬಹುದು ಎಂದೆಣಿಸಿಕೊಂಡಿರುತ್ತೀರೋ, ಆಗ ನಂಬಿದವರು ನಿಮಗೆ ಸಹಾಯ ಮಾಡದೇ ಇರುವುದರಿಂದಾಗಿ ನೀವು ಯಾರ ಜೊತೆ ಒಪ್ಪಂದ ಮಾಡಿಕೊಂಡಿರುತ್ತೀರೋ ಅಥವಾ ನೀವು ಯಾರಿಗೆ ಕೊಡಬೇಕಾಗಿರುತ್ತದೋ ಅವರಿಂದ ನೀವು ತೀವ್ರ ವಿರೋಧವನ್ನು ಹಾಗೂ ವ್ಯಾಜ್ಯ, ಕಲಹ, ವಿಕೋಪಕ್ಕೆ ಹೋಗುವಂತಹ ಸಂದರ್ಭಗಳು ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಯಾರಿಂದಲೋ ಹಣಕಾಸಿನ ನೆರವು ಸಿಗುತ್ತದೆ, ಆ ಒಂದು ನೆರವಿನಿಂದ ನಾನು ಮಿಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಎಂಬ ನಿಮ್ಮ ಯೋಚನೆ ಏನಿದೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಥವಾ ಪ್ಲ್ಯಾನ್ ಎ ಜೊತೆಗೆ ಮತ್ತೊಂದು ಪ್ಲ್ಯಾನ್ ಬಿ ಅಥವಾ ಸಿ ಪ್ಲ್ಯಾನ್ಗಳನ್ನು ನೀವು ಮೊದಲೇ ಮಾಡಿಕೊಂಡಿದ್ದು ಪರಿಸ್ಥಿತಿಗಳು ತೀರಾ ವಿಪರೀತಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಿ ನಿಮ್ಮ ಒಂದು ವೈಯಕ್ತಿಕ ಸಂಬಂಧಗಳೇನಿದೆ ಅದು ಆರ್ಥಿಕ ವ್ಯವಹಾರಗಳಿಂದ ಕೆಡದೇ ಇರುವಂತೆ ನೀವು ನೋಡಿಕೊಳ್ಳಬೇಕಾದದ್ದು ಅವಶ್ಯಕತೆಯಲ್ಲ, ಅನಿವಾರ್ಯತೆ. ಏಕೆಂದರೆ ನಿಮ್ಮ ಈ ಒಂದು ಹಣಕಾಸಿನ ಸಮಸ್ಯೆಗಳು ನಿಮ್ಮ ಜೀವನದ ಎಲ್ಲ ಮುಖ್ಯ ವಿಚಾರಗಳ ಮೇಲೂ ನಕಾರಾತ್ಮಕ ಫಲಿತಾಂಶವನ್ನು ಬೀರಬಹುದು. ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿ ಸಂಜಾತರಿಗೆ ಹಣಕಾಸಿನ ವಿಚಾರವೇ ಅತ್ಯಂತ ಪ್ರಮುಖ ಮತ್ತು ಪ್ರಧಾನ ವಿಚಾರವಾಗಿರಲಿದೆ. ಸ್ವಲ್ಪ ಮಟ್ಟಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅನಾರೋಗ್ಯ ಬಾಧೆಯು ಕಾಡಬಹುದು. ಹಾಗೆಯೇ ಮದುವೆಗಾಗಿ ಮಾಡುವಂತಹ ಪ್ರಯತ್ನಗಳು ವಿಫಲವಾಗುವ ಸಾಧ್ಯತೆಯೇ ಹೆಚ್ಚು. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವುಂಟು. ವಿದ್ಯಾರ್ಥಿ ವರ್ಗವು ಶ್ರದ್ಧೆ, ಏಕಾಗ್ರತೆಯಿಂದ ನಿಮ್ಮನ್ನು ನೀವು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಗಳಿಂದ ಆಲಿಸಿ ಅಥವಾ ಸ್ವತಃ ಪಠಿಸಿ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ವೃಶ್ಚಿಕ ರಾಶಿ ಸಂಜಾತರಿಗೆ ದೊಡ್ಡ ಪ್ರಮಾಣದ ನಷ್ಟವಾಗುವಂತಹ ಸಾಧ್ಯತೆಗಳಿವೆ. ಅದರಲ್ಲೂ ಉಕ್ಕು, ಲೋಹ ಸಂಬಂಧಿತವಾಗಿ ಇರುವಂತಹ ಉದ್ಯಮಿಗಳು, ವಾಹನೋದ್ಯಮದಲ್ಲಿರುವವರು, ಆಹಾರೋದ್ಯಮದಲ್ಲಿರುವವರು ಮತ್ತು ಗಣಕಯಂತ್ರಗಳಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್
ವಿಚಾರಗಳಲ್ಲಿ ವ್ಯಾಪಾರ, ಉದ್ಯಮ ಅಥವಾ ವೃತ್ತಿ ಮಾಡುತ್ತಿರುವಂತಹ ವೃಶ್ಚಿಕ ರಾಶಿ ಸಂಜಾತರು ಬಹಳ ಎಚ್ಚರಿಕೆಯಿಂದ, ಜಾಗ್ರತೆಯಿಂದ ಈ ತಿಂಗಳು ಪೂರ್ತಿ ಯಾವುದೇ ರೀತಿಯಾದಂತಹ ತೀವ್ರ ನಷ್ಟಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿ. ಮೊದಲೇ ಹೇಳಿದಾಗೆ ಯಾರನ್ನು ನಂಬಿಕೊಂಡು ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ಗಳನ್ನು ಮಾಡಿಕೊಳ್ಳಬೇಡಿ. ಯಾರಿಗೂ ನೀವು ಮಾತು ಕೊಟ್ಟು ನಂತರ ಮಾತು ತಪ್ಪಿದವರೆಂದು ದೂಷಣೆಗೆ ಒಳಗಾಗುವುದು ಬೇಡ. ಸತಿ ಪತಿಯ ನಡುವೆ ಕಲಹ, ವೈಮನಸ್ಯ, ವಿಕೋಪಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಿ. ವೃಶ್ಚಿಕ ರಾಶಿಯ ಎಲ್ಲ ಸಂಜಾತಕರಿಗೂ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆಗಳು ಕಾಡುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಲಕ್ಷ್ಮೀ ನರಸಿಂಹ ಕಾರಾವಲಂಬನ ಸ್ತೋತ್ರವನ್ನು ಶ್ರದ್ಧಾಭಕ್ತಿಗಳಿಂದ ಪ್ರತಿನಿತ್ಯವೂ ಪಠಿಸಿ ಅಥವಾ ಆಲಿಸಿ. ಸರ್ವಶಕ್ತನಾದಂತಹ ಭಗವಂತನು ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತುಂಟು ಮಾಡಲಿ, ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.